ಜೈ ಹಿಂದ್ ಗೈಸ್. CISF ನಲ್ಲಿ ಅಸಿಸ್ಟೆಂಟ್ ಪ್ಯಾರಾಮೆಡಿಕಲ್ ಹುದ್ದೆಗಳಿಗೆ ಅರ್ಜಿಯನ್ನು ಕರೆದಿದ್ದಾರೆ. ಮೇ 8ನೇ ತಾರೀಕು ಅಪ್ಲಿಕೇಶನ್ ಸ್ಟಾರ್ಟ್ ಆಗಿದೆ. ಸೆಕೆಂಡ್ PUC ಜೊತೆಗೆ ಯಾರ್ದೆಲ್ಲ ಮೆಡಿಕಲ್ ಫೀಲ್ಡಲ್ಲಿ ಡಿಪ್ಲೊಮಾ ಆಗಿದೆ ಅಂಥವರಿಗೆ ಒಳ್ಳೆ ಅವಕಾಶ. CISF ನಲ್ಲಿ ಮೆಡಿಕಲ್ ಸ್ಟಾಫ್ ಆಗಿ ನೀವು ಸೇವೆಯನ್ನು ಸಲ್ಲಿಸಬಹುದು. ಇದ್ರ ಜೊತೆಗೆ ಪ್ಯಾರಾಮಿಲಿಟರಿ ಯೂನಿಫಾರ್ಮ್ ಹಾಕೋ ಒಂದು ಸುವರ್ಣ ಅವಕಾಶ ಅಂತ ಕೂಡ ಹೇಳಬಹುದು. ಯಾರ್ದೆಲ್ಲ ಸೆಕೆಂಡ್ PUC ಡಿಪ್ಲೊಮಾ ಅಥವಾ ಫಾರ್ಮಸಿಯಲ್ಲಿ ಡಿಗ್ರಿ, 2 ವರ್ಷದ ರೇಡಿಯೋಗ್ರಫಿ ಡಿಪ್ಲೊಮಾ, 2 ವರ್ಷದ ಮೆಡಿಕಲ್ ಲ್ಯಾಬ್ ಟೆಕ್ನಾಲಜಿ ಡಿಪ್ಲೊಮಾ ಆಗಿದೆಯೋ ಅಂಥ ಕ್ಯಾಂಡಿಡೇಟ್ಗಳು ಈ ಹುದ್ದೆಗೆ ಎಲಿಜಿಬಲ್ ಆಗ್ತೀರಾ. ವೇಕೆನ್ಸಿ 24 ಇದೆ. ಬರೀ 24 ವೇಕೆನ್ಸಿ ಇದೆ ಅಂದ್ಬಿಟ್ಟು ನೆಗ್ಲೆಕ್ಟ್ ಮಾಡಕ್ಕೆ ಹೋಗ್ಬೇಡಿ. ಏಕೆಂದರೆ ಆಲ್ಮೋಸ್ಟ್ ಕಡಿಮೆ ಇರೋ ವೇಕೆನ್ಸಿಗೆ ಯಾರು ಇಂಟ್ರೆಸ್ಟ್ ತೋರಿಸಲ್ಲ. 24 ವೇಕೆನ್ಸಿ ಅಷ್ಟೇ ಇರೋದು, ನನಗೆ ಸಿಗುತ್ತಾ ಇದು ಅಂದ್ಬಿಟ್ಟು ತುಂಬ ಜನ ನೆಗ್ಲಿಜೆನ್ಸಿ ಮಾಡಿಕೊಂಡು ಅಪ್ಲೈ ಮಾಡೋದು ಬಿಟ್ಬಿಡ್ತಾರೆ. ಆ ಥರ ನೀವು ಮಾಡೋಕ್ಕೆ ಹೋಗ್ಬೇಡಿ. ಅಪ್ಲೈ ಮಾಡಿ, ಪ್ರಯತ್ನ ಪಟ್ಟರೆ ಏನು ತಪ್ಪಾಗಲ್ಲ. ಪ್ರಯತ್ನ ಮಾಡಿ ಗೈಸ್. ಮತ್ತು ಇದಕ್ಕೆ ಯಾವುದೇ PET ಇರೋದಿಲ್ಲ, ಓನ್ಲಿ PST ಇರುತ್ತೆ. ಹೈಟು ವೆಯ್ಟು ಚೆಸ್ಟ್ನ ಮಾತ್ರ ಮೆಜರ್ಮೆಂಟ್ ಮಾಡ್ತಾರೆ. ರನ್ನಿಂಗ್ ಆಗಲಿ, ಲಾಂಗ್ ಜಂಪ್, ಹೈ ಜಂಪ್ ಏನು ಇರೋದಿಲ್ಲ. PST ಬೇಸ್ ಮೇಲೆ ಸೆಲೆಕ್ಷನ್ ಮಾಡ್ತಾರೆ. ಮೇಲ್ ಮತ್ತು ಫಿಮೇಲ್ 2 ಕ್ಯಾಂಡಿಡೇಟ್ಗಳು ಈ ಹುದ್ದೆಗಳಿಗೆ ಅಪ್ಲೈನ ಮಾಡಬಹುದು. ಆಲ್ ಓವರ್ ಇಂಡಿಯಾ ಜಾಬ್ಗಳು ಇದಾಗಿರುತ್ತೆ. CISF ನಲ್ಲಿ ಅಸಿಸ್ಟೆಂಟ್ ಸಬ್ ಇನ್ಸ್ಪೆಕ್ಟರ್ ಅಂದರೆ ಸಿಂಗಲ್ ಸ್ಟಾರ್ ಆಗಿ ನೀವು ಡ್ಯೂಟಿಯನ್ನು ಮಾಡಬಹುದು ಗೈಸ್. ಸ್ಯಾಲ್ರಿ ಲೆವೆಲ್ 5 ನಲ್ಲಿ 29,200ರಿಂದ 92,300 ರೂಪಾಯಿವರೆಗೆ ಇರುತ್ತೆ. ಇದ್ರ ಜೊತೆಗೆ ಎಕ್ಸ್ಟ್ರಾ ಅಲೌನ್ಸಸ್ ಕೂಡ ಇರುತ್ತೆ. ನೀವು ಎಲ್ಲಿ ಡ್ಯೂಟಿ ಮಾಡ್ತೀರಾ, ಡ್ಯೂಟಿ ಪ್ಲೇಸ್ ಮೇಲೆ ಸ್ಯಾಲ್ರಿ, ಎಕ್ಸ್ಟ್ರಾ ಅಲೌನ್ಸ್ ಡಿಪೆಂಡ್ ಆಗಿರುತ್ತೆ. ಇವತ್ತಿನ ವಿಡಿಯೋದಲ್ಲಿ ಈ ಹುದ್ದೆಗಳ ಎಜುಕೇಷನ್ ಕ್ವಾಲಿಫಿಕೇಶನ್, ಅದ್ರ ಜೊತೆಗೆ ಏನೇನು ಎಕ್ಸ್ಟ್ರಾ ಸರ್ಟಿಫಿಕೇಟ್ಸ್ ಇರಬೇಕು, ಏಜ್ ಕ್ರಿಟೇರಿಯಾ, ಸೆಲೆಕ್ಷನ್ ಪ್ರೊಸೆಸ್ಸು, ರಿಟರ್ನ್ ಎಕ್ಸಾಮು, ಡಾಕ್ಯುಮೆಂಟ್ ವೆರಿಫಿಕೇಷನ್ನು, ಮೆಡಿಕಲ್ಲು, ಫೈನಲ್ ಮೆರಿಟು, ಇದಿಷ್ಟು ಇನ್ಫಾರ್ಮೇಷನ್ನ ಸ್ಟೆಪ್ ಬೈ ಸ್ಟೆಪ್ ಕೊಡ್ತಾ ಹೋಗ್ತೀನಿ. ಹಾಗಾಗಿ ವಿಡಿಯೋನ ಎಂಡ್ವರೆಗೆ ಸ್ಕಿಪ್ ಮಾಡದೆ ನೋಡಿ ಗೈಸ್. ಮತ್ತು ಕೆಳಗಡೆ ಹೈಪ್ ಬಟನ್ ಕಾಣ್ತಾ ಇದೆ, ಹೈಪ್ ಮಾಡಿ. ನೀವು ಹೈಪ್ ಮಾಡೋದ್ರಿಂದ ಈ ವಿಡಿಯೋ ಎಲ್ಲರಿಗೂ ರೀಚ್ ಆಗುತ್ತೆ. ಮತ್ತು ಯಾರೆಲ್ಲ ಚಾನಲ್ನ ಇದುವರೆಗೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅವರು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ಲೈಕನ್ನ ಕ್ಲಿಕ್ ಮಾಡಿ. ನಿಮಗೆ ಟೈಮ್ ಟು ಟೈಮ್ ಒಳ್ಳೊಳ್ಳೆ ಇನ್ಫಾರ್ಮೇಷನ್ನ ಕೊಡ್ತಾ ಇರ್ತೀನಿ. ಬನ್ನಿ ಈಗ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಇದ್ರದ್ದು ಎಲಿಜಿಬಲ್ ಕ್ರಿಟೇರಿಯಾ, ಸೆಲೆಕ್ಷನ್ ಪ್ರೊಸೆಸ್ಸು, ಇದನ್ನೆಲ್ಲ ತಿಳ್ಕೊಳ್ಳೋಕೆ ಮುಂಚೆ ಈ ಹುದ್ದೆಗಳದ್ದು ಡ್ಯೂಟಿ ಹೇಗಿರುತ್ತೆ, ಆಲ್ ಓವರ್ ಇಂಡಿಯಾ ಎಲ್ಲೆಲ್ಲಿ ಡ್ಯೂಟಿಗಳನ್ನ ಮಾಡಬೇಕಾಗುತ್ತೆ, ಮತ್ತು ಟ್ರೈನಿಂಗ್ ಎಲ್ಲ ಯಾವ ಥರ ಇರುತ್ತೆ ಅದ್ರ ಬಗ್ಗೆ ತಿಳ್ಕೊಳ್ಳೋಣ. ಅದಾದಮೇಲೆ ನೆಕ್ಸ್ಟ್ ಡೀಟೇಲ್ಸ್ನ ಕೊಡ್ತೀನಿ. ಇದು ಆಲ್ ಇಂಡಿಯಾ ಜಾಬ್ ಆಗಿರುತ್ತೆ. ಈ ಹುದ್ದೆಗಳು CISFನ ಹಾಸ್ಪಿಟಲ್ಸ್ನಲ್ಲಿ ಜಾಸ್ತಿ ಕೆಲಸ ಇರುತ್ತೆ. ಅದರ ಜೊತೆಗೆ ಡಿಸ್ಪೆನ್ಸರಿಗಳು, ಏರ್ಪೋರ್ಟ್ಗಳು, ಮೆಟ್ರೋ ಘಟಕಗಳು, ಕೈಗಾರಿಕಾ ಘಟಕಗಳು, ಇದರಲ್ಲಿ ನಿಮ್ಮ ಡ್ಯೂಟಿ ಇರುತ್ತೆ. ಸೆಲೆಕ್ಷನ್ ಆದಮೇಲೆ ASI ಬೇಸಿಕ್ ಟ್ರೈನಿಂಗ್ ಇರುತ್ತೆ. 6 ತಿಂಗಳು ಟ್ರೈನಿಂಗ್ನ ನಿಮಗೆ ಕೊಡ್ತಾರೆ. ಮತ್ತು CISF GD ಥರ ಟ್ರೇಡ್ಸ್ಮ್ಯಾನ್ ಆಗಲಿ, ಬೇರೆ ಹುದ್ದೆಗಳ ಥರ ಇದು ಟ್ರೈನಿಂಗ್ ಹಾರ್ಡ್ ಇರೋದಿಲ್ಲ, ನಾರ್ಮಲ್ ಟ್ರೈನಿಂಗ್ ಇರುತ್ತೆ. ಆರಾಮಾಗಿ ಟ್ರೈನಿಂಗ್ನ ಮಾಡಬಹುದು. ಟ್ರೈನಿಂಗ್ನಲ್ಲಿ ಫಿಸಿಕಲ್ ಫಿಟ್ನೆಸ್ಸು, ಡ್ರಿಲ್ಲು, ಪೆರೇಡು, ಡಿಸಿಪ್ಲಿನು, CISF ಆ್ಯಕ್ಟ್ ಆ್ಯಂಡ್ ರೂಲು, ಇಂಡಿಯಾ ಆ್ಯಕ್ಟ್ ಆ್ಯಂಡ್ ರೂಲು, ವೆಪನ್ಸ್ ಬೇಸಿಕ್ ಟ್ರೈನಿಂಗು, ಸೆಕ್ಯೂರಿಟಿ ಡ್ಯೂಟಿ ಟ್ರೈನಿಂಗು, ಲಾ ಆ್ಯಂಡ್ ಆರ್ಡರು, ಮತ್ತು ಲಾಸ್ಟಲ್ಲಿ ಪ್ಯಾರಾಮೆಡಿಕಲ್ ಬಗ್ಗೆ ಟ್ರೈನಿಂಗ್ ಇರುತ್ತೆ. ಎಕ್ಸ್ರೇಗೆ ರಿಲೇಟೆಡ್ ಟ್ರೈನಿಂಗು ಇದೆಲ್ಲ ಇರುತ್ತೆ. CISF ಪ್ಯಾರಾಮೆಡಿಕಲ್ ಆಗಿರೋದ್ರಿಂದ ನಿಮಗೆ ವೈದ್ಯಕೀಯ ಕೆಲಸದ ಜೊತೆಗೆ ಬೇಸಿಕ್ ಫೋರ್ಸ್ ಟ್ರೈನಿಂಗ್ ಕೂಡ ಇರುತ್ತೆ. ನೀವು ಮೆಡಿಕಲ್ ಫೀಲ್ಡ್ ಇರೋದ್ರ ಜೊತೆಗೆ ಸೋಲ್ಜರ್ ಕೂಡ ಆಗಿ ಡ್ಯೂಟಿನ ಮಾಡ್ತೀರಾ. ಯೂನಿಫಾರ್ಮ್ ಕೂಡ ಇಲ್ಲಿ ಹಾಕೋದಕ್ಕೆ ಅವಕಾಶಗಳು ಸಿಗುತ್ತೆ. ಮತ್ತು ಇನ್ನೊಂದು ಏನಂದರೆ, ಎಲ್ಲ ಕಡೆ ಆಲ್ಮೋಸ್ಟ್ ಸಿಟಿಗಳಲ್ಲೇ ಇರ್ತೀರಾ. ಅದರ ಜೊತೆಗೆ ಫ್ಯಾಮಿಲಿನ ಎಲ್ಲೋದ್ರೂ ಕರ್ಕೊಂಡು ಹೋಗ್ಬೋದು. ಒಂದು ಕಡೆಯಿಂದ ಇನ್ನೊಂದು ಕಡೆಗೆ ಟ್ರಾನ್ಸ್ಫರ್ ಆದಮೇಲೂ ಕೂಡ ಅಲ್ಲಿಂದ ನೆಕ್ಸ್ಟ್ ಪ್ಲೇಸ್ಗೆ ಫ್ಯಾಮಿಲಿನ ಶಿಫ್ಟ್ ಮಾಡ್ಬೋದು. ಇದು CISFನಲ್ಲಿ ಒಳ್ಳೆ ಆಪರ್ಚುನಿಟಿ ಅಂತಲೇ ಹೇಳ್ಬೋದು. ಅದ್ರ ಜೊತೆಗೆ ಯೂನಿಫಾರ್ಮ್ ಸ್ವ್ಯಾಗ್ ಕೂಡ ಇರುತ್ತೆ. ಯೂನಿಫಾರ್ಮ್, ಯಾರೆಲ್ಲ ಯೂನಿಫಾರ್ಮ್ ಹಾಕಬೇಕು, ಸ್ಟಾರ್ ಹಾಕಬೇಕು CISFಲ್ಲಿ ಅಂತ ಕನಸು ಕಾಣ್ತಿದ್ದೀರಾ, ಮೆಡಿಕಲ್ ಫೀಲ್ಡ್ನಲ್ಲಿ ನೀವು ನಾನು ಹೇಳಿದಂಥ ಕ್ವಾಲಿಫಿಕೇಷನ್ನು ನೀವು ಕ್ವಾಲಿಫೈ ಆಗಿದರೆ ಈ ಹುದ್ದೆಗಳಿಗೆ ಅರ್ಜಿಯನ್ನು ಹಾಕಿ ಸೆಲೆಕ್ಟ್ ಆಗಿ ಈ ಯೂನಿಫಾರ್ಮ್ ಸ್ವ್ಯಾಗ್ನ ಎಂಜಾಯ್ ಮಾಡಬಹುದು. ಈಗ ಎಲಿಜಿಬಿಲಿಟಿ ಬಗ್ಗೆ ಮಾತಾಡೋಣ. ಫಸ್ಟ್ ಒನ್ ನಿಮಗೆ ರಿಟರ್ನ್ ಎಕ್ಸಾಮ್ ಇರುತ್ತೆ. ರಿಟರ್ನ್ ಎಕ್ಸಾಮ್ 100 ಮಾರ್ಕ್ಸ್ ಇರುತ್ತೆ. ರಿಟರ್ನ್ ಎಕ್ಸಾಮ್ ಪಾಸ್ ಆದಮೇಲೆ PST ಇರುತ್ತೆ. PST ಇವಾಗ ಮುಂದೆ ಹೋಗ್ತಾ PSTಯಲ್ಲಿ ಹೈಟ್ ಎಷ್ಟಿರಬೇಕು, ವೆಯ್ಟು, ಚೆಸ್ಟು, ಯಾರಿಗೆಲ್ಲ ರಿಲ್ಯಾಕ್ಸೇಷನ್ ಇದೆ ಇದನ್ನೆಲ್ಲ ಹೇಳ್ತೀನಿ. ಅದಾದಮೇಲೆ BVT ಇರುತ್ತೆ. BVT ಅಂದರೆ ಏನಂತ ಯೋಚನೆ ಮಾಡ್ತಿರ್ತೀರಾ. ಬೇಸಿಕ್ ವೊಕೇಶನಲ್ ಆಪ್ಟಿಟ್ಯೂಡ್ ಟೆಸ್ಟ್ ಅಂತ, ಒಂಥರ ಹೇಳೋಕೋದ್ರೆ ಟ್ರೇಡ್ ಟೆಸ್ಟ್, ಸ್ಕಿಲ್ ಟೆಸ್ಟ್ ಅಂತಲೇ ಹೇಳ್ಬಹುದು. ಇದು ಕ್ವಾಲಿಫೈಯಿಂಗ್ ಟೆಸ್ಟ್ ಆಗಿರುತ್ತೆ.
ಈ ಟೆಸ್ಟ್ನಲ್ಲಿ ಫಾರ್ಮಸಿ ಹುದ್ದೆಗೆ ಔಷಧಿಗಳ ಜ್ಞಾನ ಅಂದರೆ ಮೆಡಿಸಿನ್ಗಳ ಬಗ್ಗೆ ನಾಲೆಡ್ಜು ಇರಬೇಕಾಗುತ್ತೆ, ಅದನ್ನು ಟೆಸ್ಟ್ ಮಾಡ್ತಾರೆ. ಎಕ್ಸ್ರೇ ಟೆಕ್ನಿಷಿಯನ್ಗೆ ರೇಡಿಯೋಗ್ರಫಿ ನಾಲೆಡ್ಜ್ ಇರಬೇಕು. ಲ್ಯಾಬ್ ಟೆಕ್ನಿಷಿಯನ್ಗೆ ಲ್ಯಾಬ್ನಲ್ಲಿ ಏನೇನು ಟೆಸ್ಟ್ಗಳನ್ನ ಮಾಡ್ತಾರೆ ಆ ಸ್ಕಿಲ್ ಎಲ್ಲ ಗೊತ್ತಿರಬೇಕು, ಅದ್ರ ಬಗ್ಗೆ ಎಲ್ಲ ಫುಲ್ ನಾಲೆಡ್ಜ್ ಇರಬೇಕು. ಈ BVAT ಟೆಸ್ಟಲ್ಲಿ ಯಾವುದೇ ಮಾರ್ಕ್ಸ್ ಇರೋದಿಲ್ಲ, ಜಸ್ಟ್ ಇದು ಕ್ವಾಲಿಫೈಯಿಂಗ್ ಆಗಿರುತ್ತೆ. ಈಗ ಎಲಿಜಿಬಿಲಿಟಿ ಕ್ರೈಟೀರಿಯಾ ಬಗ್ಗೆ ನೋಡೋಣ. ನೆಕ್ಸ್ಟ್ ಸ್ಕ್ರೀನಲ್ಲಿ ಬರ್ತಾ ಇದೆ ನೋಡಿ. ನೀವಿಲ್ಲಿ ನೋಡ್ತಿರ್ಬೋದು ಗೈಸ್, CISF ರಿಕ್ರೂಟ್ಮೆಂಟ್ ಇದು 2026 8ನೇ ತಾರೀಕು ರಿಲೀಸ್ ಆಗಿರೋದು ನೋಟಿಫಿಕೇಶನ್ನು. ಆಲ್ ಓವರ್ ಇಂಡಿಯಾ ಮೇಲ್ ಮತ್ತು ಫಿಮೇಲ್ ಕ್ಯಾಂಡಿಡೇಟ್ಗಳು ಇದಕ್ಕೆ ಅಪ್ಲೈನ ಮಾಡಬಹುದಾಗಿದೆ. ವೇಕೆನ್ಸಿ ಬಗ್ಗೆ ಮಾತಾಡೋದಾದರೆ ASI ಫಾರ್ಮಸಿಸ್ಟ್ಗೆ ಜನರಲ್ 10, EWS 1, OBC 4, SC 2, ST 1, ಟೋಟಲ್ 18 ವೇಕೆನ್ಸಿ. ASI ಎಕ್ಸ್ರೇ ಟೆಕ್ನಿಷಿಯನ್ನು ಜನರಲ್ 1, EWS ಇಲ್ಲ, OBCಗೂ ಇಲ್ಲ, SC STಗೂ ಇಲ್ಲ, ಟೋಟಲ್ ಒಂದೇ ವೇಕೆನ್ಸಿ ಇರೋದು. ನೆಕ್ಸ್ಟು ASI ಲ್ಯಾಬ್ ಟೆಕ್ನಿಕಲ್ಲು ಜನರಲ್ಗೆ 4 ವೇಕೆನ್ಸಿ, EWSಗೆ ಇಲ್ಲ, OBC 1 ವೇಕೆನ್ಸಿ, SC STಗೆ ಇಲ್ಲ, ಟೋಟಲ್ 5 ವೇಕೆನ್ಸಿ ಕರೆದಿದ್ದಾರೆ. ಓವರ್ ಆಲ್ ಜನರಲ್ಗೆ 15 ವೇಕೆನ್ಸಿ, EWS 1, OBC 5, SC 2, ST 1, ಟೋಟಲ್ 24 ವೇಕೆನ್ಸಿ ಆಲ್ ಓವರ್ ಇಂಡಿಯಾ ಕರೆದಿದ್ದಾರೆ ಗಾಯ್ಸ್. ಸೆಲೆಕ್ಷನ್ ಪ್ರೊಸೆಸ್ ಬಗ್ಗೆ ಮಾತಾಡೋದಾದರೆ ಫಸ್ಟ್ ಒನ್ನು OMR ಅಥವಾ CBT ಮೋಡಲ್ಲಿ ರಿಟರ್ನ್ ಎಕ್ಸಾಮ್ ಇರುತ್ತೆ. 2 ಲ್ಯಾಂಗ್ವೇಜಲ್ಲಿ ಎಕ್ಸಾಮ್ ಆಗುತ್ತೆ, ಹಿಂದಿ ಮತ್ತು ಇಂಗ್ಲೀಷಲ್ಲಿ. ಅದಾದಮೇಲೆ PST ಇರುತ್ತೆ, ಡಾಕ್ಯುಮೆಂಟೇಷನ್ ಮತ್ತು ಬೇಸಿಕ್ ವೊಕೇಶ್ನಲ್ ಅಪ್ಟಿಟ್ಯೂಡ್ ಟೆಸ್ಟ್ BVAT ಅಂತ ಹೇಳ್ತೀವಿ, ಅದಿರುತ್ತೆ. ಅದೆಲ್ಲ ಕ್ಲಿಯರ್ ಮಾಡಿದ್ಮೇಲೆ ಮೆಡಿಕಲ್ ಎಕ್ಸಾಮಿನೇಷನ್, ಅದಾದಮೇಲೆ ಫೈನಲ್ ಮೆರಿಟ್ನ ಬಿಡ್ತಾರೆ. ಏಜ್ ಕ್ರಿಟೇರಿಯಾ ಬಗ್ಗೆ ಮಾತಾಡೋದಾದರೆ ASI ಫಾರ್ಮಸಿಸ್ಟ್, ASI ಎಕ್ಸ್ರೇ ಟೆಕ್ನಿಷಿಯನ್, ASI ಲ್ಯಾಬ್ ಟೆಕ್ನಿಷಿಯನ್ ಈ 3 ಹುದ್ದೆಗಳಿಗೂ ಕೂಡ 18ರಿಂದ 28 ವರ್ಷ ಏಜ್ ಆಗಿರಬೇಕು. ಕಟ್ ಆಫ್ ಡೇಟ್ ನೋಡಿ, ಇಲ್ಲಿ ಅಪ್ಲಿಕೇಶನ್ ಲಾಸ್ಟ್ ಡೇಟ್ಗಿಂತ ಮೊದಲೇ ಏಜು 18ರಿಂದ 28 ಆಗಿರಬೇಕು. 18ಕ್ಕಿಂತ ಕಡಿಮೆನೂ ಇರಬಾರ್ದು, 28ಕ್ಕಿಂತ ಜಾಸ್ತಿನೂ ಇರಬಾರ್ದು. ಈ ಡೇಟು ನೆನ್ಪಿಟ್ಕೊಳ್ಳಿ ಗೈಸ್. ಇಲ್ಲಿ ಏಜ್ ರಿಲ್ಯಾಕ್ಸೇಷನ್ ಕೂಡ ಕೊಟ್ಟಿದ್ದಾರೆ. SC ST ಕ್ಯಾಂಡಿಡೇಟ್ಸ್ಗೆ 5 ವರ್ಷ ಅಂದರೆ 28 + 5 33 ಆಗುತ್ತೆ. OBC ಕ್ಯಾಂಡಿಡೇಟ್ಗೆ 3 ವರ್ಷ ಅಂದರೆ 28 + 3 31 ವರ್ಷದವರೆಗೆ OBC ಅವರು, 33 ವರ್ಷದವರೆಗೆ SC ST ಅವರು ಅಪ್ಲೈನ ಮಾಡಬಹುದಾಗಿದೆ. ನೆಕ್ಸ್ಟ್ ಒನ್ನು ಕ್ವಾಲಿಫಿಕೇಷನ್ ಬಗ್ಗೆ ಮಾತಾಡೋದಾದರೆ ASI ಫಾರ್ಮಸಿಸ್ಟ್ಗೆ 10+2 ಆಗಿರಬೇಕು. ಅದರ ಜೊತೆಗೆ ಡಿಪ್ಲೊಮಾ ಅಥವಾ ಡಿಗ್ರಿ ಫಾರ್ಮಸಿಯಲ್ಲಿ ಕಂಪ್ಲೀಟ್ ಆಗಿರಬೇಕು ಸ್ಟೇಟ್ ಅಥವಾ ಸೆಂಟ್ರಲ್ ಗೌರ್ಮೆಂಟ್ ಇನ್ಸ್ಟಿಟ್ಯೂಟಲ್ಲಿ, ಮತ್ತು ಫಾರ್ಮಸಿಸ್ಟ್ದು ರಿಜಿಸ್ಟರ್ಡ್ ಆಗಿರಬೇಕು 1948 ಆ್ಯಕ್ಟ್ ಪ್ರಕಾರ. ಇದು ನೆನಪಿರಲಿ ಗೈಸ್. ಇದಿಷ್ಟು ಕ್ವಾಲಿಫಿಕೇಷನ್ ಇದ್ದರೆ ನೀವು ಫಾರ್ಮಸಿಸ್ಟ್ಗೆ ಅಪ್ಲೈನ ಮಾಡಬಹುದು. ನೆಕ್ಸ್ಟ್ ಒನ್ ASI ಎಕ್ಸ್ರೇ ಟೆಕ್ನಿಷಿಯನ್, ಇದಕ್ಕೂ ಕೂಡ 10+2 ಅಂದರೆ 12th ಆಗಿರಬೇಕು. ಅದರ ಜೊತೆಗೆ 2 ವರ್ಷದ ಡಿಪ್ಲೊಮಾ ರೇಡಿಯೋಗ್ರಫಿನಲ್ಲಿ ಆಗಿರಬೇಕು, ಸೆಂಟ್ರಲ್ ಅಥವಾ ಸ್ಟೇಟ್ ಗೌರ್ಮೆಂಟಲ್ಲಿ ಆಗಿದ್ದರೆ ಈ ಹುದ್ದೆಗಳಿಗೆ ಅಪ್ಲೈ ಮಾಡಬಹುದಾಗಿದೆ. ನೆಕ್ಸ್ಟು ASI ಲ್ಯಾಬ್ ಟೆಕ್ನಿಷಿಯನು, ಇದಕ್ಕೂ ಕೂಡ 12th ಆಗಿರಬೇಕು, 2nd PUC. ಅದ್ರ ಜೊತೆಗೆ 2 ವರ್ಷದ ಡಿಪ್ಲೊಮಾ ಮೆಡಿಕಲ್ ಲ್ಯಾಬೊರೇಟರಿ ಟೆಕ್ನಾಲಜಿಯಲ್ಲಿ ಸೆಂಟ್ರಲ್ ಅಥವಾ ಸ್ಟೇಟ್ ಗೌರ್ಮೆಂಟಲ್ಲಿ ಮಾಡಿದರೆ ನೀವು ಈ ಜಾಬ್ಗೆ ಅಪ್ಲೈನ ಮಾಡಬಹುದು. ಇದಿಷ್ಟು ಆಯಿತು ಎಜುಕೇಷನ್ ಕ್ವಾಲಿಫಿಕೇಷನ್. ಈ ಹುದ್ದೆಗಳಿಗೆ PST ಮಾತ್ರ ಇರುತ್ತೆ, ಫಿಸಿಕಲ್ ಸ್ಟ್ಯಾಂಡರ್ಡ್ ಟೆಸ್ಟ್ PET ಇರೋದಿಲ್ಲ. ಫಿಸಿಕಲ್ ಎಫಿಷಿಯನ್ಸಿ ಟೆಸ್ಟ್, ರನ್ನಿಂಗ್, ಹೈ ಜಂಪ್, ಲಾಂಗ್ ಜಂಪ್ ಏನು ಇರೋದಿಲ್ಲ. ಇದು ಹಾಸ್ಪಿಟಲ್ ಹುದ್ದೆಗಳಾಗಿರೋದ್ರಿಂದ. PSTಯಲ್ಲಿ EWS SC OBC ಕ್ಯಾಂಡಿಡೇಟ್ಸ್ಗೆ ಹೈಟ್ 170 ಸೆಂಟಿಮೀಟರ್ ಆಗಿರಬೇಕು ಮೇಲ್ ಕ್ಯಾಂಡಿಡೇಟ್ಸ್ಗೆ. ಚೆಸ್ಟು 80ರಿಂದ 85, ಫೀಮೇಲ್ಗೆ ಹೈಟು 157 ಸೆಂಟಿಮೀಟರ್ ಇದ್ದರೆ ಸಾಕು. ST ಅವರಿಗೆ ಇಲ್ಲಿ ಹೈಟಲ್ಲೂ ಕೂಡ ರಿಲ್ಯಾಕ್ಸೇಷನ್ ಇದೆ, 162.5 ಮೇಲ್ ಕ್ಯಾಂಡಿಡೇಟ್ಸ್ಗೆ. ಚೆಸ್ಟು 77ರಿಂದ 82 ಇದ್ದರೆ ಸಾಕು. ಫೀಮೇಲ್ಗೆ 154 ಸೆಂಟಿಮೀಟರ್ ಇದ್ದರೆ ಈ ಹುದ್ದೆಗೆ ಅಪ್ಲೈನ ಮಾಡಬಹುದಾಗಿದೆ. ನೆಕ್ಸ್ಟು ಮೆಡಿಕಲ್ ಸ್ಟ್ಯಾಂಡರ್ಡ್ ಬಗ್ಗೆ ನಿಮಗೆಲ್ಲ ಹೇಳೋ ಅವಶ್ಯಕತೆನೇ ಇಲ್ಲ. ಸೆಂಟ್ರಲ್ ಗೌರ್ಮೆಂಟ್ ಜಾಬ್, ಅದರಲ್ಲೂ CISFಲ್ಲಿ ಐ ಟೆಸ್ಟು, ಹಿಯರಿಂಗ್ ಟೆಸ್ಟು, ನೋಸ್ ಟೆಸ್ಟು, ಡೆಂಟಲ್ಲು, ಡಿಫಾರ್ಮಿಟೀಸು, ಮತ್ತು ECG, ಬ್ಲಡ್ ಟೆಸ್ಟು, ಕಿಡ್ನಿ, ಲಿವರ್, BP, A to Z, ಚೆಸ್ಟ್ ಎಕ್ಸ್ರೇ, A to Z ಪ್ರತಿಯೊಂದು ಟೆಸ್ಟ್ಗಳನ್ನ ಮಾಡ್ತಾರೆ. ಮತ್ತು ವೆಯ್ಟು ಹೈಟ್ಗೆ ತಕ್ಕಂಗೆ ಇರಬೇಕು. ಹೇಗೆ ಅಪ್ಲೈ ಮಾಡೋದು ಅನ್ನೋದನ್ನ ನೋಡೋಣ. ಇಲ್ಲಿ ಕೊಟ್ಟಿರುವಂಥ ಲಿಂಕ್ನ ಕಾಪಿ ಮಾಡ್ಕೊಳ್ಳಿ. ಗೂಗಲ್ ಕ್ರೋಮ್ಗೆ ಹೋಗ್ಬಿಟ್ಟು ಈ ಲಿಂಕ್ ಹಾಕ್ಬಿಟ್ಟು ಸರ್ಚ್ ಮಾಡಿದ್ರೆ ಡೈರೆಕ್ಟ್ CISFನ ಅಫಿಷಿಯಲ್ ವೆಬ್ಸೈಟ್ ಪೇಜ್ಗೆ ಹೋಗುತ್ತೆ. ಅಲ್ಲಿ ನೀವು ಅಪ್ಲಿಕೇಶನ್ ಅಪ್ಲೈನ ಮಾಡಬಹುದು. ಅಪ್ಲಿಕೇಶನ್ ಆಲ್ರೆಡಿ ಸ್ಟಾರ್ಟ್ ಆಗಿದೆ. 8 ಜೂನ್ಗೆ
ಅಪ್ಲೈ ಮಾಡೋದಕ್ಕೆ ಲಾಸ್ಟ್ ಡೇಟು 7 ಜುಲೈ 2026. ಡೇಟ್ ನೆನ್ಪಿಟ್ಕೊಳ್ಳಿ, 7 ಜುಲೈ 2026 ರಾತ್ರಿ 12 ಗಂಟೆ ಒಳಗಡೆ ಅಪ್ಲೈ ಮಾಡಬೇಕಾಗುತ್ತೆ. ಅಪ್ಲಿಕೇಶನ್ ಫೀಸು ಜನರಲ್ EWS ಮತ್ತು OBC ಕ್ಯಾಂಡಿಡೇಟ್ಸ್ಗೆ 100 ರೂಪಾಯಿ ಇರುತ್ತೆ. SC ST ಅವ್ರಿಗೆ ಯಾವುದೇ ಫೀಸ್ ಇರಲ್ಲ. ಮತ್ತು ಫಿಮೇಲ್ ಕ್ಯಾಂಡಿಡೇಟ್ಸ್ಗೂ ಫ್ರೀ ಆಫ್ ಕಾಸ್ಟಲ್ಲಿ ಅಪ್ಲೈನ ಮಾಡಬಹುದಾಗಿದೆ. ಆನ್ಲೈನ್ ಫೀಸ್ ಕೂಡ 7ನೇ ತಾರೀಕು ರಾತ್ರಿ 12 ಗಂಟೆ ಒಳಗಡೆ ಪೇ ಮಾಡಬೇಕಾಗುತ್ತೆ. ರಿಟರ್ನ್ ಎಕ್ಸಾಮು 100 ಮಾರ್ಕ್ಸ್ಗಿರುತ್ತೆ. OMR ಅಥವಾ CBT ಮೋಡಲ್ಲಿ ಮಾಡ್ತಾರೆ. ಡಾಕ್ಯುಮೆಂಟ್ಸ್ ಬಗ್ಗೆ ಮಾತಾಡೋದಾದರೆ ಎಜುಕೇಷನಲ್ ಸರ್ಟಿಫಿಕೇಟ್ಸು 10th PUC ಮತ್ತು ಡಿಪ್ಲೊಮಾ ಡಿಗ್ರಿ ಸರ್ಟಿಫಿಕೇಟ್ಗಳು, ಇದು ರಿಲೇಟೆಡು ಯಾವ್ಯಾವ ಸರ್ಟಿಫಿಕೇಟ್ ಕೇಳಿದರೆ ಅದರದೆಲ್ಲ ಇಟ್ಕೊಳ್ಳಿ. ಈ ಡೇಟ್ ಆಫ್ ಬರ್ತ್ ಪ್ರೂಫ್ಗೆ 10th ಮಾರ್ಕ್ಸ್ ಕಾರ್ಡ್ ಬೇಕೇ ಬೇಕು. SC ST OBC EWS ಅವರಿಗೆ ಕ್ಯಾಸ್ಟ್ ಸರ್ಟಿಫಿಕೇಟು, ಯಾರೆಲ್ಲ ಹೈಟ್ ಚೆಸ್ಟ್ ರಿಲ್ಯಾಕ್ಸೇಷನ್ಗೆ ಅಪ್ಲೈ ಮಾಡ್ತೀರಾ ಅವರು ST ಕ್ಯಾಸ್ಟ್ ಸರ್ಟಿಫಿಕೇಟ್ನ ಹಾಕಿ. ರೀಸೆಂಟಾಗಿರೋ 4 ಪಾಸ್ಪೋರ್ಟ್ ಸೈಜ್ ಫೋಟೋಸು, ID ಪ್ರೂಫ್ಗೆ ಡ್ರೈವಿಂಗ್ ಲೈಸೆನ್ಸು, ವೋಟರ್ ID, ಆಧಾರ್ ಕಾರ್ಡು, ಪ್ಯಾನ್ ಕಾರ್ಡು, ಇದಿಷ್ಟರಲ್ಲಿ ಯಾವುದಾದ್ರೂ ಒಂದು ID ಕಾರ್ಡ್ಗೆ ಇರಬೇಕಾಗುತ್ತೆ. CISFನಲ್ಲಿ ಸ್ಟಾರ್ ಹಾಕೋದು ಅಂದರೆ ಅಷ್ಟು ಈಸಿ ಕೆಲಸ ಇಲ್ಲ ಗೈಸ್. ಅಸಿಸ್ಟೆಂಟ್ ಸಬ್ ಇನ್ಸ್ಪೆಕ್ಟರ್ ಅಂತ ಹೇಳ್ತೀವಿ. ಇಲ್ಲಿ ನಿಮಗೆ ಎರಡೆರಡು ಬೆನಿಫಿಟ್ ಇದೆ. ಒಂದು ಯೂನಿಫಾರ್ಮ್ ಹಾಕೋ ಬೆನಿಫಿಟ್, ಇನ್ನೊಂದು ನಿಮ್ಮ ಡ್ಯೂಟಿ, ಮೆಡಿಕಲ್ ಡ್ಯೂಟಿ. ವೀಕ್ಲಿ ನಿಮಗೆ 2 days ಯೂನಿಫಾರ್ಮ್ ಹಾಕೋದಕ್ಕೆ ಅವಕಾಶ ಇರುತ್ತೆ. ಮಂಡೇ ಮತ್ತು ಫ್ರೈಡೆ ಯೂನಿಫಾರ್ಮಲ್ಲೇ ನೀವು ಡ್ಯೂಟಿಗೆ ಹೋಗ್ತೀರಾ. ಬಾಕಿ ಟೈಮಲ್ಲಿ ನೀವು ಸಿವಿಲ್ ಡ್ರೆಸ್ ಅದ್ರ ಮೇಲೆ ಎಪ್ರಾನ್ ಹಾಕೊಂಡು ಡ್ಯೂಟಿಗಳನ್ನ ಮಾಡ್ಬೋದು. ಒಳ್ಳೆ ಚಾನ್ಸ್ ಇದೆ. ಯಾರಿಗೆಲ್ಲ ಮೆಡಿಕಲ್ ಫೀಲ್ಡಲ್ಲಿ ಡಿಪ್ಲೊಮಾ ಡಿಗ್ರಿ ಆಗಿದೆ ಅವರು ಈ ಹುದ್ದೆಗಳಿಗೆ ಖಂಡಿತ ಅಪ್ಲೈ ಮಾಡಿ. ವೇಕೆನ್ಸಿ ಕಡಿಮೆ ಇದೆ ಅಂತ ಯಾವುದೇ ಕಾರಣಕ್ಕೂ ಕೂಡ ನೀವು ಇಗ್ನೋರ್ ಮಾಡಕ್ ಹೋಗ್ಬೇಡಿ. ಕಡಿಮೆ ವೇಕೆನ್ಸಿ ಇರೋ ಕಡೆನೆ ಜಾಬ್ ಆಗೋದು ತುಂಬಾ ಚಾನ್ಸಸ್ ಇರುತ್ತೆ. ಹಾಗಾಗಿ ಟ್ರೈ ಮಾಡಿ ಗೈಸ್. ನೋಡಿದ್ರಲ್ಲ ಗೈಸ್, ಕಂಪ್ಲೀಟ್ ಆಗಿ ಅರ್ಥ ಆಗಿದೆ ಅನ್ಕೋತೀನಿ. ಇದಿಷ್ಟು ಇವತ್ತಿನ CISF ASI ಮೇಲ್ ಅಂಡ್ ಫಿಮೇಲ್ ಪ್ಯಾರಾಮೆಡಿಕಲ್ ಸ್ಟಾಫ್ ಹುದ್ದೆಗಳ ಬಗ್ಗೆ ಇನ್ಫಾರ್ಮೇಶನ್ ಆಗಿತ್ತು. ಬರೀ 24 ವೇಕೆನ್ಸಿ ಅಷ್ಟೇ ಇದೆ. ಅದು ಆಲ್ ಓವರ್ ಇಂಡಿಯಾ. ಎಷ್ಟೆಷ್ಟು ಜನ ಬರ್ತಾರೆ ನಮ್ಗೆ ಸಿಗುತ್ತೆ ಇಲ್ವೋ ಅಂತ ಅನ್ಕೋಬೇಡಿ. ಯಾಕೆಂದ್ರೆ ಮೆಡಿಕಲ್ ಫೀಲ್ಡ್ ಅಲ್ಲಿ ತುಂಬಾ ಕಡಿಮೆ ಜನ ಇರ್ತಾರೆ. ಹಾಗಾಗಿ ಟ್ರೈ ಮಾಡಿ. ಪ್ಯಾರಾಮಿಲಿಟರಿಯಲ್ಲಿ CISF ನಲ್ಲಿ ಯೂನಿಫಾರ್ಮ್ ಹಾಕೋ ಒಂದು ಲಕ್ ಕೂಡ ಸಿಗುತ್ತೆ. ಟ್ರೈ ಮಾಡಿ. ಯಾರದೆಲ್ಲ ಈ ಎಲಿಜಿಬಿಲಿಟಿ ಬರ್ತಾ ಇದೆ ಅವರು ಖಂಡಿತ ಟ್ರೈ ಮಾಡಿ. ಇದಿಷ್ಟು ಇವತ್ತಿನ ಇನ್ಫಾರ್ಮೇಶನ್. ಈ ಇನ್ಫಾರ್ಮೇಶನ್ ಇಷ್ಟ ಆಗಿದ್ರೆ ವಿಡಿಯೋನ ಲೈಕ್ ಮಾಡಿ, ಮತ್ತೆ ಕೆಳಗಡೆ ಹೈಪ್ ಬಟನ್ ಕಾಣ್ತಿದೆ, ಹೈಪ್ ಮಾಡಿ. ನೀವು ಮಾಡೋ ಹೈಪಿಂದ ಈ ವಿಡಿಯೋ ಎಲ್ಲ ಮಕ್ಕಳಿಗೂ ರೀಚ್ ಆಗುತ್ತೆ. ಮತ್ತೆ ಯಾರೆಲ್ಲ ಚಾನಲ್ನ ಇದುವರೆಗೂ ಸಬ್ಸ್ಕ್ರೈಬ್ ಮಾಡಿಲ್ಲ, ಫಸ್ಟ್ ಟೈಮ್ ವಿಸಿಟ್ ಮಾಡ್ತಾ ಇದ್ದೀರಾ, ಅವರು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ಲೈಕನ್ನ ಕ್ಲಿಕ್ ಮಾಡಿ. ನಿಮಗೆ ಟೈಮ್ ಟು ಟೈಮ್ ಒಳ್ಳೊಳ್ಳೆ ಅಪ್ಡೇಟ್ಗಳನ್ನ ಕೊಡ್ತಾ ಇರ್ತೀನಿ. ಮತ್ತೆ ಇದೇ ಥರ ಹೊಸ ಅಪ್ಡೇಟ್ನೊಂದಿಗೆ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್. ಜೈ ಹಿಂದ್.